ನಮಸ್ಕಾರ, ನಾನು ಬಿಆರ್ ನಾಯ್ಡು. ದೆಹಲಿಯ ಜಂತರ್ ಮಂತರ್ನಲ್ಲಿ ಇಂದು ನಡೆದಿರುವುದು ಕೇವಲ ಕಾನೂನು ಉಲ್ಲಂಘನೆಯಲ್ಲ, ಸಾರ್ವಭೌಮ ಸಂವಿಧಾನದ ಮೇಲೆ ನಡೆದ ಅತ್ಯಂತ ಕ್ರೂರ ಮತ್ತು ನಗ್ನ ದಾಳಿ. ದೇಶದ ಮಕ್ಕಳ ಭವಿಷ್ಯವನ್ನು ಬಲಿಪೀಠಕ್ಕೇರಿಸಿದ ನೀಟ್ ಪೇಪರ್ ಲೀಕ್ ಹಗರಣದ ವಿರುದ್ಧ ಕೇವಲ ಸತ್ಯವನ್ನೇ ಆಯುಧವಾಗಿಸಿಕೊಂಡು 20 ದಿನಗಳಿಂದ ಅನ್ನ ನೀರು ತೊರೆದು ಆಮರಣಾಂತ ಉಪವಾಸ ಕುಳಿತಿದ್ದ ಲಡಾಖ್ನ ವೀರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿ ಪೊಲೀಸರು ಕ್ರೂರವಾಗಿ ಎಳೆದೊಯ್ದಿದ್ದಾರೆ. ಕೋರ್ಟ್ ಆದೇಶದ ನೆಪವೊಡ್ಡಿ ಈ ವ್ಯವಸ್ಥೆ ನಡೆಸಿದ ದೌರ್ಜನ್ಯ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದೆ. ನ್ಯಾಯಾಲಯ ಹೇಳಿದ್ದು ಅವರ ಆರೋಗ್ಯದ ರಕ್ಷಣೆಗೆ ನಿಗಾ ಇಡಲು ಮಾತ್ರ. ಆದರೆ ಇಲ್ಲಿ ನಡೆದಿರುವುದು ರಕ್ಷಣೆಯಲ್ಲ, ಪ್ರಜಾಪ್ರಭುತ್ವದ ಹಕ್ಕಿನ ಹಸಿ ಹತ್ಯೆ. ಸಂಸತ್ ಚಲೋ ಮೆರವಣಿಗೆಯನ್ನು ತಡೆಯಲು ಈ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು ಇಂತಹ ಹೇಡಿತನದ ಪರಮಾವಧಿಗೆ ಇಳಿದಿದೆ. ಕೋಟಿ ಜನರ ಆಶೋತ್ತರಗಳನ್ನು ಹೊತ್ತ ಹೋರಾಟಗಾರನನ್ನು ಆಸ್ಪತ್ರೆಗೆ ತಳ್ಳಿ ಅವರ ಧರ್ಮಪತ್ನಿಗೆ ಕನಿಷ್ಠ ಮೊಬೈಲ್ ಒಳಗೆ ಕೊಂಡೊಯ್ಯಲು ಬಿಡದೆ, ವೈದ್ಯಕೀಯ ವರದಿಯನ್ನು ಸ್ವಂತ ಕುಟುಂಬಕ್ಕೆ ನೀಡದೆ ಗೌಪ್ಯವಾಗಿಟ್ಟಿರುವುದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಎಸಗಿದ ಘೋರ ಅಪಚಾರ. ಖಾಸಗಿ ವಕೀಲರು ಹಾಗೂ ನಂಬಿಕಸ್ಥ ವೈದ್ಯರಿಗೂ ಭೇಟಿಗೆ ಅವಕಾಶ ನೀಡದ ಈ ವ್ಯವಸ್ಥೆ ಇಷ್ಟೊಂದು ಭಯಭೀತವಾಗಿರುವುದಕ್ಕೆ ಕಾರಣವೇನು? Why you are not letting my phone to be taken up? You understand, sir? Article 32 as a free individual. ಶಾಂತಿಯುತವಾಗಿ ಹಕ್ಕು ಕೇಳುವ ಪ್ರತಿಯೊಬ್ಬ ನಾಗರಿಕನು ಇವರ ಕಣ್ಣಿಗೆ ದೇಶದ್ರೋಹಿಯಾಗಿ ಕಾಣುತ್ತಿರುವುದು ಈ ಆಡಳಿತದ ಸೈದ್ಧಾಂತಿಕ ದಿವಾಳಿತನವನ್ನು ತೋರಿಸುತ್ತದೆ. कौन है ये सोनम वांगचुक? कौन है ये? एक शिक्षाविद है. कोई शिक्षाविद नहीं है, ये चाइना का एजेंट है. ಗಂಗಾ ನದಿಯ ಪವಿತ್ರತೆಗಾಗಿ ಪ್ರಾಣ ಕೊಟ್ಟ ಪ್ರೊಫೆಸರ್ ಜಿಡಿ ಅಗರ್ವಾಲ್ ಇರಲಿ, ದೇಶಕ್ಕೆ ಕೀರ್ತಿ ತಂದು ರಸ್ತೆಗಳಲ್ಲಿ ಎಳೆದೊಯ್ಯಲ್ಪಟ್ಟ ಹೆಮ್ಮೆಯ ರೆಸ್ಲರ್ ಹೆಣ್ಣು ಮಕ್ಕಳಿರಲಿ, ಹುತಾತ್ಮರಾದ 750 ಅನ್ನದಾತ ರೈತರಿರಲಿ, ಇಲ್ಲವೇ ವ್ಯವಸ್ಥಿತ ಮಾಫಿಯಾಕ್ಕೆ ಬಲಿಯಾದ 25 ಅಮಾಯಕ ಮಕ್ಕಳಿರಲಿ, ಪ್ರತಿಯೊಂದು ಧ್ವನಿಯನ್ನು ಹೀಗೆಯೇ ಹೊಸಕಿ ಹಾಕುವ ಕ್ರೌರ್ಯ ನಿರಂತರವಾಗಿ ಸಾಗಿದೆ. ಈ ದೇಶ ಯಾವೊಬ್ಬ ರಾಜಕೀಯ ನಾಯಕನ ಜಾಗೀರು ಅಲ್ಲ, ಇದು 140 ಕೋಟಿ ಜನರ ಭಾರತ. ಸೋನಂ ವಾಂಗ್ಚುಕ್ ಅವರ ಧ್ವನಿಯನ್ನು ಆಸ್ಪತ್ರೆಯ ಗೋಡೆಗಳ ಮಧ್ಯೆ ಬಚ್ಚಿಡಬಹುದು, ಆದರೆ ಕೋಟ್ಯಂತರ ಭಾರತೀಯರ ಎದೆಯಲ್ಲಿ ಹೊತ್ತಿ ಉರಿಯುತ್ತಿರುವ ಆಕ್ರೋಶದ ಜ್ವಾಲೆಯನ್ನು ನಂದಿಸಲು ನಿಮ್ಮ ಸಶಸ್ತ್ರ ಪಡೆಗಳಿಂದಲೂ ಸಾಧ್ಯವಿಲ್ಲ. ಮಾನವೀಯತೆಯನ್ನೇ ಸಂಪೂರ್ಣವಾಗಿ ಮರೆತು ಅಟ್ಟಹಾಸ ಮೆರೆಯುತ್ತಿರುವ ಈ ದಮನಕಾರಿ ನೀತಿಯ ವಿರುದ್ಧ ನಾವಿಂದು ಜಾಗೃತರಾಗದಿದ್ದರೆ ನಾಳಿನ ಇತಿಹಾಸ ನಮ್ಮನ್ನು ಕ್ಷಮಿಸದು. ಧ್ವನಿ ಅಡಗಿಸುವ ಕಾಲ ಮುಗಿದಿದೆ. ಈ ಅನ್ಯಾಯದ ವಿರುದ್ಧ ಈಗ ಇಡೀ ದೇಶಾದ್ಯಂತದ ಪ್ರತಿರೋಧದ ರಣಕಹಳೆ ಮೊಳಗಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಧನ್ಯವಾದಗಳು.